ನಮಸ್ಕಾರ, ನೀವು ನೋಡ್ತಿರೋದು ನ್ಯೂಸ್ 88 ಗದಗ. ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಮೇಲೆ ನಡೆದ ಹಲ್ಲೆಯನ್ನ ಖಂಡಿಸಿ ಪ್ರತಿಭಟನೆ. ಕೇಂದ್ರ ಶಿಕ್ಷಣ ಸಚಿವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕೆಂದು ಆಗ್ರಹ. ಕರ್ನಾಟಕ ಸ್ವಾಭಿಮಾನಿ ಮಹಿಳಾ ವೇದಿಕೆ ವತಿಯಿಂದ ಗದಗದ ಗಾಂಧಿ ವೃತ್ತದಲ್ಲಿ ಪ್ರತಿಭಟನೆಯ ನಂತರ ಪಾದಯಾತ್ರೆ ಮೂಲಕ ಗದಗ ತಹಶೀಲ್ದಾರ್ ಕಚೇರಿಗೆ ಪ್ರತಿಭಟನೆ. ನೀಟ್ ಪ್ರಶ್ನೆ ಪತ್ರಿಕೆಯನ್ನ ತಮ್ಮ ಸ್ವಂತ ಲಾಭಕ್ಕಾಗಿ ಕೇಂದ್ರ ಶಿಕ್ಷಣ ಸಚಿವ ಮಾರಿಕೊಂಡಿದ್ದಾರೆಂದು ಆರೋಪ. ಬಡ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿಸಿದ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಈ ಹಲ್ಲೆಯ ವಿಚಾರವಾಗಿ ಕೇಂದ್ರ ಸರ್ಕಾರ ನೈತಿಕ ಹೊಣೆ ಹೊತ್ತು ಗೃಹ ಸಚಿವ, ಶಿಕ್ಷಣ ಸಚಿವ ರಾಜೀನಾಮೆ ನೀಡಬೇಕು. ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ. ವಿದ್ಯಾರ್ಥಿಗಳ ಸುರಕ್ಷತೆ ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಶಾಂತಿ ಕಾಪಾಡುವಂತೆ ಸರ್ಕಾರಕ್ಕೆ ಒತ್ತಾಯ. ಕರ್ನಾಟಕ ಮಹಿಳಾ ವೇದಿಕೆ ಸ್ವಾಭಿಮಾನಿ ಮಹಿಳಾ ವೇದಿಕೆಗೆ ವಂದೇ ಮಾತರಂ, ವಂದೇ ಮಾತರಂ, ಬೋಲೋ ಭಾರತ್ ಮಾತಾ ಕಿ ಜೈ. ರಕ್ತವನ್ನು ಗೆಲ್ಲುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ, ನ್ಯಾಯವನ್ನು ಗೆಲ್ಲುತ್ತೇವೆ. ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ, ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ. ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಕರ್ನಾಟಕ ಮಾತಾ ಕಿ ಜೈ. ಕರ್ನಾಟಕ ಸ್ವಾಭಿಮಾನಿ ಮಹಿಳಾ ವೇದಿಕೆಗೆ, ಕರ್ನಾಟಕ ಸ್ವಾಭಿಮಾನಿ ಮಹಿಳಾ ವೇದಿಕೆ ಹೋರಾಟಕ್ಕೆ ಬೇಕೇ ಬೇಕು ಬೇಕು. ಕೇಂದ್ರ ಶಿಕ್ಷಣ ಸಚಿವ ಕೂಡಲೇ ರಾಜೀನಾಮೆ ಕೊಡಲೇಬೇಕು. ಅಯ್ಯಯ್ಯೋ ಅಯ್ಯಯ್ಯೋ, ವಿದ್ಯಾರ್ಥಿಗಳ ಮೇಲೆ ಪ್ರಕರಣವನ್ನು ದಾಖಲಿಸನ್ನು ಕೂಡಲೇ ಹಿಂಪಡೆಯಲೇಬೇಕು. ವಿದ್ಯಾರ್ಥಿಗಳ ಮೇಲೆ ಪ್ರಕರಣಗಳನ್ನು ದಾಖಲಿಸಿರುವುದನ್ನು ಹಿಂಪಡೆಯಲೇಬೇಕು. ಮಕ್ಕಳ ಮೇಲೆ ದೌರ್ಜನ್ಯ ಮಾಡುತ್ತಿರುವ ಕೇಂದ್ರ ಗೃಹ ಸಚಿವನಿಗೆ ಹೇಳಿದಿಕ್ಕಾರ. ಮಕ್ಕಳ ಮೇಲೆ ಅನ್ಯಾಯವನ್ನು ಮಾಡಿರುವ ಕೇಂದ್ರ ಸಚಿವನಿಗೆ ಹೇಳಿದಿಕ್ಕಾರ. ಮಕ್ಕಳ ಮೇಲೆ ದೌರ್ಜನ್ಯವನ್ನು ಎಸಗಲೇ ರಾಜೀನಾಮೆ ಕೊಡಲೇಬೇಕು. ಕೇಂದ್ರ ಗೃಹ ಸಚಿವ ರಾಜೀನಾಮೆ ಕೊಡಲೇಬೇಕು. ಕೇಂದ್ರ ಶಿಕ್ಷಣ ಸಚಿವ ಕೂಡಲೇ ರಾಜೀನಾಮೆ ಕೊಡಲೇಬೇಕು. ಬೇಕೇ ಬೇಕು. ಹೇಳಿದಿಕ್ಕಾರ. ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಮಾಡಿರುವ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಮಾಡಿರುವ ಕೇಂದ್ರ ಸಚಿವನಿಗೆ ಹೇಳಿದಿಕ್ಕಾರ. ಮಾಡಿರುವ ಗೃಹ ಸಚಿವ ಹೇಳಿದಿಕ್ಕಾರ. ಕೂಡಲೇ ರಾಜೀನಾಮೆ ಕೊಡಲೇಬೇಕು. ಕೇಂದ್ರ ಗೃಹ ಸಚಿವಕ್ಕೆ ಬೇಕು. ಬೇಕೇ ಬೇಕು. ಬೇಕೇ ಬೇಕು. ಈ ಹೋರಾಟ ಬೇಕೇ ಬೇಕು. ಬೇಕೇ ಬೇಕು. ಏನೇ ಬರಲಿ, ಏನೇ ಬರಲಿ, ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಮಾಡಿರುವ ಕೇಂದ್ರ ಗೃಹ ಸಚಿವನಿಗೆ ಹೇಳಿದ ಬೇಕೇ ಬೇಕು. ಬೇಕೇ ಬೇಕು. ಯಾರಿಗಾಗಿ ಹೋರಾಟ? ಬೇಕೇ ಬೇಕು. नहीं चलेगा, नहीं चलेगा, नहीं चलेगा, नहीं चलेगा. ಯಾರಿಗಾಗಿ ಹೋರಾಟ? ಕರ್ನಾಟಕ ಸ್ವಾಭಿಮಾನಿ ಮಹಿಳಾ ವೇದಿಕೆಗೆ, ಕರ್ನಾಟಕ ಸ್ವಾಭಿಮಾನಿ ಮಹಿಳಾ ವೇದಿಕೆಗೆ ಎಲ್ಲಿಯವರೆಗೆ ಹೋರಾಟ? बोलो भारत.
ಒಳ 30 ಮರುಪರೀಕ್ಷೆ ನಡೆಯಲೇಬೇಕು. नहीं चलेगा नहीं चलेगा नहीं चलेगा नहीं चलेगा. ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಎಸಗಿರುವ ಕೇಂದ್ರ ಗೃಹ ಸಚಿವನಿಗೆ ಧಿಕ್ಕಾರ. ಬೇಕು ಬೇಕೇ ಬೇಕು. ಕರ್ನಾಟಕ ಸ್ವಾಭಿಮಾನಿ ಮಹಿಳಾ ವೇದಿಕೆ ರಾಷ್ಟ್ರಪತಿಯವರಿಗೆ ನಮ್ಮ ಮೂಲಕ ಒಂದು ಗದಗ ತಹಶೀಲ್ದಾರ್ ಮುಖಾಂತರ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ. ಆಮೇಲೆ ಇವಾಗ ಏನಂದ್ರೆ ಮಕ್ಕಳಿಗೆ ಒಂದು ಪ್ರಕರಣವನ್ನು ಹಿಂಪಡಿಬೇಕು, ವಿದ್ಯಾರ್ಥಿಗಳಿಗೆ ನೀಟ್ ಪ್ರಶ್ನೆ ಪತ್ರಿಕೆಯನ್ನು ಮರುಪರೀಕ್ಷೆಯನ್ನು ಮಾಡಲೇಬೇಕು, ಅದರ ಜೊತೆಗೆ ನ್ಯಾಯವನ್ನು ಒದಗಿಸಿಕೊಡಬೇಕು.